ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ ಮತ್ತು ಸಾವಯವ ಗೊಬ್ಬರ ಅಂಗಡಿಗಳ ಮುಖಾಂತರ ರೈತರಿಗೆ ಪರಿಚಯವನ್ನು ಮಾಡ್ತಾ ಇದ್ದೇವೆ. ಮತ್ತು ನಿಮ್ಮ ಗೋಕಾಕ್ ತಾಲೂಕಿನಲ್ಲಿ ಸದ್ಯ ನಾನು ಇದ್ದೀನಿ. ಸುಮಾರು ನಾವು ನಾರ್ತ್ ಕರ್ನಾಟಕದಲ್ಲಿ ಬಿಜಾಪುರ ಆಗಿರ್ಬೋದು, ಬೀದರ್ ಆಗಿರ್ಬೋದು, ನಿಮ್ಮ ಬೆಳಗಾಂ ಜಿಲ್ಲೆ ಆಗಿರ್ಬೋದು, ಮತ್ತು ಸೌತ್ ಕರ್ನಾಟಕ ಹೋದರೆ ಕೋಸ್ಟಲ್ ಕರ್ನಾಟಕ, ಇಲ್ಲ ಸುಮಾರು ಕಡೆ ನಮ್ಮ ಸೊಸೈಟಿಗಳ ಮುಖಾಂತರ ನಾವು ಮತ್ತು ಸಾವಯವ ಗೊಬ್ಬರ ಇಂಟ್ರೆಸ್ಟ್ ತಗೊಂಡು ಮಾಡುವಂಥ ಅಂಗಡಿಗಳಿಗೆ ನಾವು ಕೊಟ್ಟು ರೈತರಿಗೆ ತಲುಪಿಸ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನ ಸಾವಳಗಿ ಊರಲ್ಲಿದ್ದೀನಿ. ಇವಾಗ ನಮ್ಮ ರೈತರಾದಂಥವರು ಬಳಕೆ ಮಾಡ್ಕೊಂಡಿದ್ದಾರೆ ನಮ್ಮ ಗೊಬ್ಬರವನ್ನು. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಬಾದಶಾ ನಗಾರಿ ಅಂತೇಳಿ. ಓಕೆ, ಇದು ಯಾವ ಊರು? ಇದು ಸಾವಳಗಿ. ಯಾವ ತಾಲೂಕು ಬರ್ತದೆ? ಗೋಕಾಕ್ ತಾಲೂಕು. ಓಕೆ, ಬೆಳಗಾಂ ಜಿಲ್ಲೆ. ಓಕೆ, ಯಾವ ಬೆಳೆಗೆ ನಮ್ಮ ಗೊಬ್ಬರ ಬಳಸಿದ್ದೀರಿ? ನಾವು ಕಬ್ಬಿಗೆ ಬಳಸಿದ್ರೆ ಮೇಡಮ್. ಎಷ್ಟು ಎಕರೆ ಇದೆ ಸರ್? ನಮ್ಮ 1.5 ಎಕರೆ ಇದೆ ಮೇಡಮ್. 1.5 ಎಕರೆ ಇದೆ. ಓಕೆ, ಇದೇನು ಕೂಳೆ ಕಬ್ಬ ಲವಣಿನ? ಕೂಳೆ ಕಬ್ಬು ಮೇಡಮ್. ಕೂಳೆ ಕಬ್ಬು ಇದೆ. ಇದು ಸಾಲಿಂದ ಸಾಲಿಗೆ ಎಷ್ಟು ಬಿಟ್ಟಿದ್ದೀರಿ ಡಿಸ್ಟೆನ್ಸ್? 4 ಫುಟ್ ಇದೆ ಮೇಡಮ್. 4 ಫುಟ್ ಇದೆ. ಇದು ಬೀಜದಿಂದ ಬೀಜಕ್ಕೆ? ಬೀಜ ಅಂತೂ ಒಂದಕ್ಕೊಂದು ಕಲೆಕ್ಷನ್ ಮಾಡಿ ಬಿಟ್ಟಿದ್ದೀರಾ. ಓಕೆ, ಈಗ ಇಷ್ಟು ವರ್ಷ ನೀವು ಕೆಮಿಕಲ್ ಗೊಬ್ಬರ ಬಳಸ್ತವ್ರು, ಹೌದಾ? ಕಟಾವಾದ ನಂತರ ನೀವು ನಮ್ಮ ಒಂದು ಲಿಕ್ವಿಡ್ ಅನ್ನು ಹಾಕಿದ್ದೀರಾ. ಅದಾದ ನಂತರ ಗೊಬ್ಬರವನ್ನು ಕೂಡ ಕೊಟ್ಟಿರ್ತೀರಿ. ಹಾಕಿದಾದ ನಂತರ ಏನು ವ್ಯತ್ಯಾಸ ನಿಮಗೆ? ವ್ಯತ್ಯಾಸ ಚಲೋ ಇದೆ ಮೇಡಮ್. ಓಕೆ, ಭಾಳ ಚಲೋ ಇದೆ. ಓಕೆ, ಎಷ್ಟು ಮರಿ ಮೊದಲು ಬರ್ತಿತ್ತು, ಈಗ ಎಷ್ಟು ಮರಿ ಬಂದಿದೆ? ಈಗ ಮೊದಲಿನಕ್ಕಿಂತನೂ ಮೊದಲ ನಮಗೆ 1, 2, 3 ಮರಿ ಬರ್ತಿತ್ತು. ಈಗ 5-6 ಮರಿ ಬಂದಿದೆ ಮೇಡಮ್. 5-6 ಮರಿ ಬಂದಿದೆ. ಓಕೆ, ಮೊದಲು ಏನು ಕೆಮಿಕಲ್ ಗೊಬ್ಬರ ಕೊಡ್ತಿದ್ರೆ ಅದ್ರಲ್ಲಿ ಏನು ಮರಿ ಬರ್ತಿತ್ತು ಅದಕ್ಕಿಂತ ಎಕ್ಸ್ಟ್ರಾ ಮರಿಗಳು ಬಂದಿದೆ. ಓಕೆ, ಈ ಬುಡ ಎಲ್ಲ ಹೆಂಗ್ ಬಂದಿದೆ ಸರ್? ಈಗ ಈ ಬುಡ ಎಲ್ಲ ಚಲೋ ಬಂದಿದೆ ಮೇಡಮ್. ಚಲೋ ಬಂದಿದೆ. ಓಕೆ, ಓಕೆ. ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಬೇರೆ ರೈತರಿಗೆ ನಾನು ಹೇಳ್ತೀನಿ ಮೇಡಮ್, ನಾನು ಮೊದ್ಲಿಂದ ಕೈ ಭಾಳ ವ್ಯತ್ಯಾಸ ಇದೆ. ಮತ್ತು ಈ ಗೊಬ್ಬರ ಹಾಕೋದ್ರಿಂದ, ಈ ನಾ ಸ್ಪ್ರೇ ಮಾಡೋದ್ರಿಂದ ನನಗೆ ಭಾಳ ಚಲೋ ಆಗಿದೆ. ನೀವು ಇದನ್ನ ಮಾಡ್ರಿ ಅಂತಲೇ ಆಜು ಬಾಜುರೆಲ್ಲ ತಗೋರತ್ತಾರ ಮೇಡಮ್. ಈ ಔಷಧಿ ತಗೊಂಡಾರಿ ಮಾಡತ್ತಾರ, ಎಲ್ಲ ಔಷಧಿ ಲಾಗೋಡ್ ತಗೋರತ್ತಾರ. ಮತ್ತೆ ಇದು ಗೊಬ್ಬರ ನೀವು ಹೇಗೆ ಹಾಕಿದ್ರಿ ಸರ್? ವಿಧಾನ ಹೇಳ್ತೀರಾ? ನಾವು ಮೊದಲು ಇದಕ್ಕೆ ರೆಂಟಿ ಹಾಕಿದ್ರಿ ಮೇಡಮ್. ಆಮೇಲೆ ಗೊಬ್ಬರ ಹಾಕಿ ಆಮೇಲೆ ಕುಂಟಿ ಹಾಕಿದ್ರಿ, ಆಮೇಲೆ ನೀರು ಹಾಸಿದ್ರಿ. ಓಕೆ, ಲಿಕ್ವಿಡ್ ಎಷ್ಟು ಪಂಪ್ ಮಾಡ್ಕೊಂಡ್ರಿ? ಲಿಕ್ವಿಡ್ ನಾವು ಇದಕ್ಕೆ 18 ಪಂಪ್ ಮಾಡೀನಿ ಮೇಡಮ್. 18 ಪಂಪ್? 2 ಬಾಟ್ಲೆ ತಗೊಂಡಿನಿ. 2 ಬಾಟ್ಲು ತಗೊಂಡು 18 ಪಂಪ್ ಮಾಡಿದ್ರಿ. 1 ಪಂಪಿಗೆ ಎಷ್ಟು ಹಾಕಿದ್ರಿ? 1 ಪಂಪಿಗೆ ಅದ ತಯಾರು ಮಾಡಿದ್ರು ಒಂದು ದೊಡ್ಡ ಒಟ್ಟಿಗೆ ಕಲ್ಸಿದ್ರಿ? ದೊಡ್ಡ ಬಕೆಟ್ನಾಗ ತಯಾರು ಮಾಡಿ ಅದು ಒಂದು ಪಂಪಿಗೆ 1 ಜಗ್ ಹಾಕ್ತಿದ್ರು. ಓಕೆ, 18 ಪಂಪ್ ತಯಾರು ಮಾಡಿದ್ರು. 18 ಜಗ್ ಮಾಡಿದ್ದು 18 ಪಂಪ್ ಮಾಡಿ ಹೊಡೆದ್ಬಿಟ್ರಿ. ಓಕೆ, ಅದು ಓಕೆನ ಆಗ್ಬಿಡ್ತೀವಿ ಮೇಡಮ್. ಓಕೆ, ಇದೇ ರೀತಿ ನಮ್ಮ ಗೊಬ್ಬರನ ಬಳಕೆ ಮಾಡ್ಕೊಳ್ಳಿ. ಮತ್ತೆ ಕಬ್ಬಿಗೆ ಮಾತ್ರ ಅಲ್ಲ, ಎಲ್ಲ ಬೆಳೆಗೂ ಬಳಸ್ಕೊಳ್ಬಹುದು. ಇದೇ ರೀತಿ ಕಂಟಿನ್ಯೂ. ನೆಕ್ಸ್ಟ್ ಚಾರ್ಟ್ ಇದೆ, ಅದ್ರ ಪ್ರಕಾರ ಫಾಲೋ ಅಪ್ ಮಾಡಿ ಸರ್. ಮತ್ತೆ ಇನ್ನೊಂದು ಮಾಹಿತಿ ಕೊಟ್ಬಿಡೋಣ ಇವತ್ತಿನ ದಿನ. ಮತ್ತೆ ಲಾಸ್ಟ್ ಒಂದು ವಿಡಿಯೋ ಮಾಡೋಣ, ಅದಕ್ಕೆ ವ್ಯತ್ಯಾಸ ನಾವು ಕಂಡುಹಿಡಿಬಹುದು. ಆಕ್ಚುಲಿ ಲಾಸ್ಟ್ ಏನು ಹೋಯ್ತು ಕಬ್ಬು, ಅದು ಎಷ್ಟು ಇಳುವರಿ ಬಂತು ಸರ್? ಈ ವರ್ಷ ಮೇಡಮ್ ನಮ್ದು 62 ಟನ್ ಆಗಿತ್ತು. 62 ಟನ್ 1.5 ಎಕರೆಯಿಂದ? 1.5 ಎಕರೆಯಿಂದ. ಓಕೆ, ನೆಕ್ಸ್ಟ್ ನಮ್ ಡೋಸ್ ಕೊಡ್ತಾ ಹೋಗಿ. ಮತ್ತೆ ಈ ಕಟಿಂಗ್ ಆಗುತ್ತಲ್ಲ, ಎಷ್ಟು ಬರುತ್ತೆ ಅಂತ ಆಗೊಂದು ವಿಡಿಯೋ ಮಾಡೋಣ, ರೈತರಿಗೆ ಆಗ ಕ್ಲಾರಿಟಿ ಸಿಗುತ್ತೆ. ಓಕೆ, ಆತ್ಮೀಯ ರೈತ ಬಂದವರು ಸರ್ ಮಾತನ್ನ ಕೇಳಿದ್ರಿ. ಇವತ್ತೊಂದು ದಿನ ಅವರು ಆಕ್ಚುಲಿ ಇದು ಕೂಳೆ ಕಬ್ಬಿದೆ, 1.5 ಎಕರೆ ಇದೆ. ಮತ್ತೆ ಏನು ಕೆಮಿಕಲ್ ಗೊಬ್ಬರ ಕೊಡ್ತಾ ಇದ್ರು, ಅಲ್ಲಿ ಹೆಚ್ಚಿನ ಮರಿ ಸಂಖ್ಯೆ ಬರ್ತಾ ಇರಲಿಲ್ಲ. ಮತ್ತೆ ಇದೆಲ್ಲ ನೋಡ್ರೆ ಅದು ಅಂಗ್ಲ ತರ ಇತ್ತು ಆಕ್ಚುಲಿ. ಬಟ್ ಇವಾಗ ಅದು ಮರಿ ಹೊಡೆದಿದೆ. ಅವ್ರಿಗೆ 15 ದಿವಸಕ್ಕೆ 10 ದಿವಸಕ್ಕೆ ರಿಸಲ್ಟ್ ಗೊತ್ತಾಗಿದೆ. ಅವರು ನಮಗೆ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು, ವಾರಕ್ಕೂ ನಾನು ವ್ಯತ್ಯಾಸ ಗಮನಿಸ್ತಾ ಇದ್ದೀನಿ ಅಂತ ಹೇಳಿ. ಎರಡನೇದು, ಇವರು ಇವಾಗ ಮರಿನ್ ಲಿಕ್ವಿಡ್ ಪ್ಲಸ್ 7 ಲೀಟರ್ ತಗೊಂಡು ಬಂದಿದ್ದಾರೆ. ಮತ್ತು ಜೊತೆಗೆ ಬುಡಕ್ಕೆ ನಮ್ಮದು ಪ್ರೋಮು, ಬೂಸಿರಿ ಪ್ರೋಮು, ವಿಶ್ರುತ್ ಬೂಸಿರಿ ಆರ್ಗ್ಯಾನಿಕ್ ಮೆನ್ಯೂರ್ ಮತ್ತು ವಿಶ್ರುತ್ ಬೂಸಿರಿ ಫಿಶ್ ಮಿಲ್ ಬೋನ್ ಮಿಲ್ಲನ್ನು, ಜೊತೆಗೆ ಪೊಟ್ಯಾಷನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನೆಕ್ಸ್ಟ್ ಡೋಸ್ ಏನಿದೆ, ಆತ್ಮೀಯ ರೈತ ಬಂದು ದಯವಿಟ್ಟು ನಾವು ಏನು ಚಾರ್ಟ್ ಕೊಟ್ಟಿದ್ವಿ ಅದ್ರ ಪ್ರಕಾರ ಮಾಡ್ತಾ ಹೋಗಿ. ಇವಾಗ ಇವರಿಗೆ ನಾವು ಅದೇ ರೀತಿ ಫಾಲೋ ಅಪ್ ಮಾಡಿಸ್ತೀನಿ. ಅದಕ್ಕೆ ನಾನು ಇಳುವರಿಯನ್ನು ಕೇಳಿದ್ದು ಲಾಸ್ಟ್ ಕಬ್ಬು. ನೆಕ್ಸ್ಟ್ ಆ ಚಾರ್ಟ್ ಪ್ರಕಾರ ಹಾಕಿದಾಗ ನಿಮ್ಗೆ ಎಷ್ಟು ಇಳುವರಿ ಇದೇ ಜಮೀನಲ್ಲಿ ಬರುತ್ತೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೋದು ಅನ್ನೋ ಕಾರಣಕ್ಕೆ ಕೇಳಿದೆ ಅವರಿಗೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಹೆಚ್ಚೆಚ್ಚು ರೈತರು ಈ ಏನಿದೆ ನಮ್ಮ ಫಿಶ್ ಬೇಸ್ ಫರ್ಟಿಲೈಸರನ್ನು ನೀವು ಬಳಕೆ ಮಾಡ್ಕೊಳ್ಳಿ. ಈಗ ನಿಮ್ಮಲ್ಲಿ ಬೆಟ್ಕೇರಿ ಸೊಸೈಟಿಯಲ್ಲಿದೆ, ಮಮದಾಪುರ ಸೊಸೈಟಿಯಲ್ಲಿ ಸಿಗುತ್ತೆ. ಜೊತೆಗೆ ನಮ್ಮ
ಇದು ಅಕ್ಕಿಸಾಗರ್ ಸೊಸೈಟಿನಲ್ಲಿ ಸಿಗುತ್ತೆ, ಗೋಕಾಕ್ ತಾಲೂಕು ಸೊಸೈಟಿಯಲ್ಲಿ ಸಿಗುತ್ತೆ, ಸೊ ಅರೆಬಾವಿ ಸೊಸೈಟಿಯಲ್ಲಿ ಸಿಗುತ್ತೆ. ಇಷ್ಟು ಸೊಸೈಟಿಗಳಲ್ಲಿ ಮತ್ತು ನಮ್ಮ ಬೈಲವಂಗ್ಲ ತಾಲೂಕಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ಲಭ್ಯ ಇದೆ. ದಯವಿಟ್ಟು ಎಲ್ಲ ರೈತರು ಇದಕ್ಕಿಂತ ಸಣ್ಣ ಹಂತದಲ್ಲೇ ಲಾವಣಿ ಮಾಡಿದ್ದೀರಾ ಅಂತಾಗ 1-2 ಮೊಳಕೆ ಬಂದಾಗಲೇ ಆವಾಗಲೇ ನೀವು ನೀರೈಸಿ ನಮ್ಮ ಗೊಬ್ಬರವನ್ನು ಕೊಟ್ಟರೆ ಹೆಚ್ಚಿನ ರಿಸಲ್ಟನ್ನು ನೀವು ಖಂಡಿತ ಪಡ್ಕೊಳ್ಬೋದು. ಲಿಕ್ವಿಡನ್ನು ಹಂತವಾಗಿ ನೀವು ತಿಂಗಳಿಗೊಮ್ಮೆ ನೀವು ಖರ್ಚು ಮಾಡೋಕ್ಕೆ ತಯಾರಿದ್ದೀರಾ ಅಂತ ಹೇಳಿದ್ರೆ ನೀವು ತಿಂಗಳಿಗೊಮ್ಮೆ ಅಲ್ಲ, ತಿಂಗಳಲ್ಲಿ 2 ಸಲನೂ ನೀವು ಲಿಕ್ವಿಡ್ ಸ್ಪ್ರೇ ಮಾಡ್ಕೊತಾ ಬನ್ನಿ. ನಿಮ್ಗೆ ಏನಾಗುತ್ತೆ, ವ್ಯತ್ಯಾಸ ಡೆಫಿನೆಟ್ಲಿ ಬರುತ್ತೆ. ಖರ್ಚು ಅನ್ನೋದ್ರ ಬಗ್ಗೆ ಯೋಚನೆ ಬಿಡಿ, ಇಳುವರಿ ತೆಗೆಯೋದು ಹೆಂಗೆ, ಇಳುವರಿ ನಿಮ್ಮ ಭೂಮಿಯಲ್ಲಿ ಏನು 30, 35, 40 ಸರಾಸರಿ ತಗೊಂಡ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಅಷ್ಟು ತಗೋತಾ ಇದ್ದೀರಾ, ಅದಕ್ಕಿಂತ ಹೆಚ್ಚಿಗೆ ಮಾಡೋಣ ಅನ್ನೋ ಉದ್ದೇಶದಿಂದ ನೀವು ಇದನ್ನು ಬಳಕೆ ಮಾಡ್ಕೊಳ್ಳಿ. ಆ ಇಳುವರಿ ನಿಮಗೆ ನಮ್ಮ ಗೊಬ್ಬರ ಬಳಕೆ ಮಾಡೋದ್ರಿಂದ ಡೆಫಿನೆಟ್ಲಿ ನೀವು ತಗೊಳ್ಬೋದು. ಸೊ ಹಾಗಾಗಿ ಎಲ್ಲ ರೈತರು ಇದನ್ನು ಬಳಕೆ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಇರುತ್ತೆ, ನೀವು ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.